ಕೈಯಲ್ಲಿ ಫ್ರೈ ಮಾಡುದಾ? ಅದಕ್ಕೆ ಪಾಪ ಅವ್ರ ಕೈಗೆ ಏನೋ ಆತೇನೋ ಅನ್ಕೊಂಡು ನಾನು ಹಿಂಗ್ ಮಾಡೋದಕ್ಕೆ ನನ್ನ ಕೈ ನೋವು. ಅಲ್ಲ, ಇದಕ್ಕೆ ನಂಗೆ ಈಗ ಟ್ರಿಕ್ಸ್ ಉಂಟಲ್ಲ. ಏನು ಹೀಗೆ ಮೇಲ್ ನೋಡಿ. ನನ್ಗೆ ಅದೇ ತಿನ್ಬಹುದಾ ಸರ್ಟಿಫಿಕೇಶನ್ ಯಾರಾದ್ರೂ ಕೊಡ್ಬೇಕಾ ಅಂತ. ಅದು ಸ್ವಲ್ಪ ಚಿಕನ್ ನೀರು ಬಿಟ್ಟಿರ್ತಲ್ಲ, ಅದನ್ನು ಸಹ ಹಾಕ್ಬೇಕು ಅದಕ್ಕೆ. ವಾ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪೂಜಿ ಕಾಜು ಸ್ಟೋರೀಸ್. ಹೇಗಿದ್ರಿ ಎಲ್ಲರೂ? ನೀವೆಲ್ಲ ಖುಷಿಯಲ್ಲಿದ್ರೆ ಅಂತ ಏನಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಇವತ್ತು ನಾವೊಂದು ಒಳ್ಳೆ ರೆಸಿಪಿ ತಗೊಂಡು ಬಂದಿದ್ದೇವೆ ನಿಮಗೆ. ನಾನು ತಗೊಂಡು ಬಂದದ್ದು, ನಾನು ಸೆಲೆಕ್ಟ್ ಮಾಡಿದ ರೆಸಿಪಿ. ಸೊ ದೇಸಿ ಸ್ಟೈಲ್ ಚಿಕನ್ ಫ್ರೈ ರೆಸಿಪಿ ಆಯ್ತಾ. ಚಿಕನ್ ಫ್ರೈ ಎಲ್ಲರೂ ತಿಂದಿರ್ತೀರಿ, ಬಟ್ ಇದು ದೇಸಿ ಸ್ಟೈಲ್ ಒಂಥರ ಡಿಫ್ರೆಂಟ್ ಉಂಟು. ಸೊ ಡಿಫ್ರೆಂಟ್ ಅಂತ ವಿಡಿಯೋ ಫುಲ್ ನೋಡಿ ನಿಮ್ಗೆ ಗೊತ್ತಾಗ್ತದೆ. ಮತ್ತೆ ಯಾಕೆ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇದರಲ್ಲಿ ಜಾಸ್ತಿ ಎಣ್ಣೆ ಅಥವಾ ಡೀಪ್ ಫ್ರೈ ನಾವು ಮಾಡುದೇ ಇಲ್ಲ. ಹೌದು, ಫ್ರೈ ಮಾಡ್ತೇವೆ, ಬಟ್ ಡೀಪ್ ಫ್ರೈ ಮಾಡೋದಿಲ್ಲ. ಹೌದು, ಸ್ವಲ್ಪ ಹೆಲ್ದಿ ಅಂತ ಹೇಳ್ಬೋದು. ಬಟ್ ನೋಡುವ ಇಂಡಿಯನ್ ಸ್ಟೈಲ್ ಇದು ಹೇಗೆ ಮಾಡ್ತೇವೆ, ಏನೆಲ್ಲ ಮಾಡ್ತೇವೆ, ವಿಡಿಯೋ ಫುಲ್ ನೋಡಿ. ಇವತ್ತು ನಾನು ಯಾಕೆ ವಿಡಿಯೋ ಫೋನ್ ಹಿಡ್ಕೊಂಡದಂತ ಹೇಳಿದ್ರೆ, ಪೂಜಿತಂದು ಕೈ ಆಲ್ರೆಡಿ ಗಲೀಜಾಗಿದೆ. ಗಲೀಜ್ ಹೇಗೆ ಅದ ಅಂತ ಹೇಳಿದ್ರೆ ಸಾಹಸಕ್ಕೆ ವಾಸನೆ ಬರ್ತಾ ಉಂಟು. ಇದು ಚಿಕನ್ ಕ್ಲೀನ್ ಮಾಡ್ತಿದ್ದಾಳೆ, ಸೊ ಅದಕ್ಕೋಸ್ಕರ. ಆ್ಯಂಡ್ ಇದು ಏನೋ ಹೊಸ ರೆಸಿಪಿ, ನಾವು ಫಸ್ಟ್ ಟೈಮ್ ಮಾಡ್ತಿರೋ ಕಾರಣ ನಾವು ಯೂಟ್ಯೂಬ್ ನೋಡಿಯೇ ಮಾಡೋದು, ಬಟ್ ನಾವು ಫಸ್ಟ್ ಟೈಮ್ ಮಾಡ್ತಿರೋ ಕಾರಣ ನಿಮಗೂ ತೋರಿಸುವ ಅಂತ. ಆ್ಯಂಡ್ ಇದು ಮಾಡ್ತಿರೋದು ನಾವು ಡ್ರಮ್ ಸ್ಟಿಕ್ಸಲ್ಲಿ. ಸೊ ಚಿಕನ್ ಡ್ರಮ್ ಸ್ಟಿಕ್ಸನ್ನು ಯೂಸ್ ಮಾಡಿ ಮಾಡ್ತಿರುವಂಥದ್ದು. ನಾನು ತೋರಿಸ್ತೇನೆ ಈಗ. ಪೂಜಿತ ಫಸ್ಟ್ ಟೈಮ್ ಕ್ಲೀನ್ ಮಾಡ್ತಿದ್ದಾಳೆ, ಹೇಗೆ ಮಾಡ್ತಾಳೆ, ಚಿಕನ್ ಹೇಗೆ ಉಂಟು, ಬನ್ನಿ ನೋಡುವ. ಬನ್ನಿ ಹೋಗುವ. ನೋಡಿ ಚಿಕನ್ ಕ್ಲೀನ್ ಮಾಡುವ ಅಂದ ಚಂದ. ಮುಖ ತೋರಿಸಬೇಡಿ, ಮುಖ ತೋರಿಸದೆ ಅದು ಹೀಗೆಲ್ಲ. ಅಲ್ಲ, ನಿನ್ನ ಮುಖ ತೋರಿಸಿದ್ರು ಬೇಜಾರಿಲ್ಲ, ಮುಖ ನೋಡಿ ಆದ್ರೂ ಚಂದ ಉಂಟಂತ ಹೇಳ್ಬೋದು. ಬಟ್ ಇಲ್ಲಿ ಮರ್ಡರ್ ಆಗ್ತಾ ಉಂಟು. ಮರ್ಡರ್ ಮಾಡುವ ರೀತಿ ನೋಡಿದ್ರೆ ಓ ಮೈ ಗಾಡ್ ಅಂತ ಅನಿಸ್ತದೆ. ಇದು ಆಕ್ಚುಲಿ ಇದು ಸ್ಕಿನ್ ತೆಗಿಲಿಕ್ಕೆ ಕಾಲಿದೆ, ಅದು ಕಾಲಿದೆ ಯಾವತ್ತು ಕಷ್ಟ, ಅದು ಇಳಿಲಿಕ್ಕೆ ಆಗುದಿಲ್ಲ. ಅದು ಲಾಸ್ಟ್ ಅದು ಬಿಡುದಿಲ್ಲ ಅಷ್ಟು ಬೇಗ. ಆ್ಯಂಡ್ ನನ್ನ ಹೆಂಡತಿ ನೋಡಿ, ಹೊಸ ಕತ್ರಿ ಉಂಟು ಮನೆಯಲ್ಲಿ. ಹೊಸ ಕತ್ರಿ ಇಲ್ಲಿ ಪೂಜೆ ಮಾಡ್ಲಿಕ್ಕೆ ಇಟ್ಟಿದ್ದಾಳೆ, ಅದನ್ನು ಹೊರಗೆ ತೆಗೆಯುವುದಿಲ್ಲ ಎಷ್ಟು ಹೇಳಿದ್ರೆ ಸಹ. ಅದು ಗೆಸ್ಟ್ ಬರುವಾಗ ಮಾತ್ರ ಯೂಸ್ ಮಾಡುದು. ಎಂತ ಕತ್ರಿ ಗೆಸ್ಟ್ ಇದೆ ಅಂತ ಕುತ್ತಿಗೆ ಹೋಯ್ತೆ, ಮತ್ತೆ ಗೆಸ್ಟ್ ಬರಾಗ ಯೂಸ್ ಮಾಡುದು ಹಂಗಲ್ಲ. ವಿಷಯ ಎಂತ ಹೇಳ್ರೆ, ಗೆಸ್ಟ್ ಬಪ್ಪತ್ತಿಗೆ ಎಲ್ಲ ಹೊಸಷ್ಟು ತೋರ್ಸ್ರೆ ಅದು ನಮ್ಮ ಮೊದ್ಲಿಂದ ಅಪ್ಪ ಅಮ್ಮ ಮಾಡೋ ಟ್ರೆಡಿಷನ್. ಯಾಕೆ ಕತ್ರಿ ಅಲ್ಲ, ಪ್ಲೇಟ್ ಎಲ್ಲ ಆದ್ರೆ ನಂಗೆ ಅರ್ಥ ಆಗ್ತದೆ, ಹೌದು. ಬಟ್ ನಿನ್ನ ಗೆಸ್ಟ್ ಬಂದು ನಿನ್ನ ಕತ್ರಿ ಯಾಕೆ ನೋಡ್ತಾರಾ? ಎಲ್ಲರೂ ನೋಡಿದ್ರೆ ತಪ್ಪಿ ಮಿನಿ ನೋಡಿದ್ರೆ ಹೇಗೆ ನೋಡಿದ್ರೆ ಅಂತ. ಹೀಗೆ ಇಲ್ಲಿ ನೋಡಿ ಗೈಸ್, ಬರ್ಕೆ ಇಲ್ಲಿ ನೋಡಿ, ಹೊಸ ಕತ್ರಿ ಉಂಟು, ಓಪನ್ ಮಾಡಿ ಸಮೇತ ಇಟ್ಟಿದ್ದೇನೆ ನಾನು. ಬಟ್ ಅದು ಯೂಸ್ ಮಾಡ್ಲಿಕ್ಕಿಲ್ಲ ನನ್ನ ಹೆಂಡತಿಗೆ, ಹಳೆ ಕತ್ರಿಯೇ ಇಷ್ಟ. ವಾವ್, ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್ ತರ ಇಷ್ಟೊಳ್ಳೆ. ಇದು ಚಿಕನ್ ಎಲ್ಲ ಕಟ್ ಮಾಡಿ ಬೆಸ್ಟ್ ಇದು. ಬಟ್ ಇರ್ಲಿ ನೋಡಿ, ಹೀಗೆ ಬೆರ್ಕೆ ಹಾಕು, ಬೆರ್ಕೆ ಹೀಗೆ ಬರೆ ಬೆರ್ಕೆ. ಆಯ್ತಾ, ಅದೇ ನಿಮ್ದು ಎತ್ತೆ ಮುಂದೋಗ್ಲಿ. ನಂಗೆ ಗೊತ್ತು ನೀನ್ ಎಂತ ಹೇಳಿಕೊಟ್ಟ, ನೀ ಹೇಳಿದ ಆಯ್ತಾಯ್ತು ನಿಮ್ದೇ ದೊಡ್ಡದು ಅಂತ. ಇಲ್ಲ ಓಕೆ, ಈಗ ಕ್ಲೀನ್ ಚಿಕನ್, ಫ್ರೆಶ್ ಚಿಕನ್ ಬಂದಿದೆ. ಪೂಜಿತನವರು ಕ್ಲೀನ್ ಮಾಡಿದ್ದಾರೆ. ಇಷ್ಟು ಒಳ್ಳೆ ಕ್ಲೀನ್ ಚಿಕನ್ ನನ್ನ ಗಂಡಸ ಮಾಡುದಿಲ್ಲ. ಹೌದು, ಅದು ಯಾಕಂದ್ರೆ ನೀನ್ ಮಾಡಿದಲ್ಲ, ಅದಕ್ಕೆ ಎಕ್ಸ್ಟ್ರಾ ವಾವ್ ಬರ್ತಾ ಉಂಟು. ಸೊ ಇದಕ್ಕೆ ಈಗ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕ್ತೇನೆ. ಫಸ್ಟ್ ಅರಶಿನ ಹಾಕ್ತಿದ್ದೇನೆ. ಇಲ್ಲಿ ತೋರಿಸಿ ಅರಶಿನ ಹಾಕುವಾಗ. ಓಕೆ, ಮತ್ತೆ ಸ್ವಲ್ಪ ಉಪ್ಪು ಹಾಕುವ. ಇದು ಹಿಮಾಲಯನ್ ರೆಡ್ ಸಾಲ್ಟ್, ಬ್ಲ್ಯಾಕ್ ಸಾಲ್ಟ್, ಗ್ರೀನ್ ಸಾಲ್ಟ್, ಆ ಕಲರ್ ಸಾಲ್ಟ್ ಎಲ್ಲ ಬೇಕಾ ಅಥವಾ? ಇಲ್ಲ, ನಮ್ಗೆ ನಾರ್ಮಲ್ ಸಾಲ್ಟ್. ಅದರ ಒಟ್ಟರೆ ಸೋಡಿಯಂ ಇದ್ರೆ ಅದೇ ಸಾಲ್ಟ್, ಕಲರ್ ಗಿಲ್ಲರ್ ಎಲ್ಲ ಇಲ್ಲ. ಸಾಲ್ಟ್ ರುಚಿಗೆ ತಕ್ಕಷ್ಟು ಹಾಕಿ, ನಿಮ್ಗೆ ಎಷ್ಟು ಬೇಕಷ್ಟು. ಆಮೇಲೆ ಯಾವಾಗ ನಾನು ಮಾಸ್ಟರ್ ಶೆಫ್ ಅದು ಕೆನಡಾ ಮಾಸ್ಟರ್ ಶೆಫಿಗೆ ಕಾಂಪೀಟ್ ಅದು ಹೌದು, ಹಾಗೆಲ್ಲ. ಇದು ಮನೆಯಿಂದ ದೂರ ಹೋದ್ರೆ ಎಲ್ರು ಮಾಸ್ಟರ್ ಶೆಫ್. ಮತ್ತೆ ಹೇಗುಂಟು ಡಯಲಾಗ್? ಸೂಪರ್. ಈಗ ಒಂಚೂರು ಕಾಳು ಮೆಣಸು ಹಾಕ್ತಿದ್ದೇನೆ. ಓಕೆ, ಇದರಲ್ಲಿ ಇರುದೇ ಒಂಚೂರು ಎಲ್ಲ ಹಾಕ್ತೇನೆ. ಇದೆಲ್ಲ ಎಂತ ರುಚಿಗೆ ತಕ್ಕಷ್ಟು ಅಥವಾ ಇದೆಲ್ಲ ರುಚಿಗೆ ತಕ್ಕಷ್ಟು. ಇದು ಫಸ್ಟ್ ಮ್ಯಾರಿನೇಟ್ ಮಾಡ್ಲಿಕ್ಕೆ ಆಯ್ತಾ. 1 ಸ್ಪೂನ್ ಹಾಕುದೆಲ್ಲ ಅಷ್ಟೇ. ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್.
ಈ ಸಲ ನನ್ನ ಹೆಂಡತಿ ಮನೇಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಲಿಲ್ಲ ಗೈಸ್, ಯಾಕೆ? ಪುರ್ಸೋತಿಲ್ಲ ಆಯ್ತೇನು. ಸೊ ಅದಕ್ಕೆ ಅಂಗಡಿ ಆಯಿತಾ, ಇದೊಂದು ಸ್ಪೂನ್ ಹಾಕ್ತಿದ್ದೇನೆ. ಓಕೆ, ಸ್ವಲ್ಪ ಜಾಸ್ತಿ ಹಾಕ್ತೇನೆ. ಓಕೆ, ಸೊ ಅಷ್ಟೇ. ಇದನ್ನೀಗ ಮಸಾಜ್ ಮಾಡಬೇಕು. ನಂಗೆ ಗೊತ್ತು ನೋಡಿ. ಇದಕ್ಕೆ ಲೆಮನ್ ಹಾಕ್ಲಿಕ್ಕೆ ಮರ್ತೋಯ್ತು, ಸೊ ಲೆಮನ್ ಜ್ಯೂಸ್ ಹಾಕುವ. ಆಕ್ಚುಲಿ ಇದರಲ್ಲಿ ಇನ್ನೊಂದು ಎಂತ ಗೊತ್ತುಂಟು, ಅಲ್ಲಿ ನೋಡಿದ್ರಲ್ಲಿ ಪೆಪ್ಪರ್ ಹಾಕ್ಲಿಕ್ಕೆ ಇಲ್ಲ, ನಾನ್ ಸ್ವಲ್ಪ ಪೆಪ್ಪರ್ ಹಾಕಿದ್ದೇನೆ. ಸ್ವಲ್ಪ ಏನಾದ್ರು ಖಾರ ಹೇಳಿ ಚಿಕನ್ ಅಲ್ಲವಾ, ನಮ್ಮದೊಂದು ಎಕ್ಸ್ಟ್ರಾ ಒಂದು ಏನಾದ್ರು ಇರ್ಲಿ ಅಂತ. ಆಯ್ತಾ, ಓಕೆ. ಇನ್ ಹೌಸ್ ರೆಸಿಪಿ ಸ್ವಲ್ಪ ನಮ್ದು ಏನಾದ್ರು ಇರ್ಬೇಕಲ್ಲ, ಎಲ್ಲ ಅಲ್ಲಿಂದ ನೋಡಿ ಮಾಡಿದ್ರೆ ಆಗುದಿಲ್ಲಲ್ಲ. ಸೊ ಹಾಗೆ. ಸೊ ಈಗ ಕೈ ತೊಳ್ದಿದ್ದೇನೆ ಆಲ್ರೆಡಿ, ಬಟ್ ವಿಡಿಯೋ ಮಾಡ್ತಿದ್ದಾಳಲ್ಲ ಹೆಂಡತಿ, ಜನರೇನು ಹೇಳುದು. ಹೌದು. ಸೊ ಇದನ್ನೆಲ್ಲ ಚಿಕನಿಗೆ ಹಿಡಿಯುವ ತರ ಮಿಕ್ಸ್ ಮಾಡುವ. ಚಿಕನಿಗೆ ಮಸಾಜ್ ಮಾಡ್ಬೇಕು, ಮಿಕ್ಸ್ ಮಾಡುದಂತ ಹೇಳುದಲ್ಲ. ಚಿಕನಿಗೆ ಹೀಗೆ ಚಂದ ಮಸಾಜ್ ಮಾಲಿಶ್. ಕೊಲ್ಲಿಕ್ಕೆ ಕೊಲ್ತೀರಿ, ಅದಾದ್ಮೇಲೆ ಮಸಾಜ್ ಮಾಡ್ತೀರಲ್ಲ. ವಾವ್, ಈಗ ಗಡಿಸಿದ ಒಳ್ಳೆ ಗಮ್ಮತ್ತಿತ್ತು ಮಾರ್ರೆ. ಈಗ ಇದೊಂದು ಎಷ್ಟು ಹೊತ್ತು ಇಡಬೇಕು? ಇದನ್ನು ಅರ್ಧ ಗಂಟೆ ಇಡ್ಬೇಕು ಮ್ಯಾರಿನೇಟ್ ಮಾಡಿ. ಓಕೆ, ಅಷ್ಟೊರೆ ನಮ್ದು ಬೇರೆ ಕೆಲಸ ಮಾಡಬೇಕು. ಎಸ್ ಬಾಸ್. ನನ್ನ ಗಂಡನೊಂದು ವಿಚಿತ್ರ, ಭಾರಿ ಹುಮ್ಮಸ್ಸಲ್ಲಿ ಬಂದ್ರು ನಾ ಮಾಡ್ತೇನೆ ಅಂತ. ಈಗ ಅವರು ಸಾಮಾನೆಲ್ಲ ಎಷ್ಟು ಹಾಕ್ಬೇಕಂತ ಬರ್ದಿಟ್ಟಿದ್ದಾರೆ, ಆದ್ರೆ ಎಷ್ಟೊತ್ತು ಹುರಿಬೇಕು, ಗ್ರೈಂಡ್ ಹೇಗೆ ಮಾಡುದಂತ ಗೊತ್ತಿಲ್ಲ ಅಂತೆ. ಅದು ಆಕ್ಚುಲಿ ಇದೆಲ್ಲ ನ್ಯಾಯವೇ? ಇದೆಲ್ಲ ಧರ್ಮವೇ? ಮಾಡ್ಲಿಕ್ಕೆ ಶುರು ಮಾಡಿದೆ. ನಾನೆಂತ ಮಾಡಿದ್ ಗೊತ್ತುಂಟಾ, ಅಡಿಗೆ ನಾನ್ ಮಾಡ್ತೇನೆ, ನೀನ್ ಚಿಕನ್ ಒಂದು ಕ್ಲೀನ್ ಮಾಡಿ ಕೊಡ ಅಂತ ಹೇಳಿದ್. ಈ ಸಲ ಉಲ್ಟಾ ಮಾಡುವ ಅಂತ. ಸೊ ನೀನ್ ಹೇಗಿದ್ರು ಚಿಕನ್ ಕ್ಲೀನ್ ಮಾಡಿದ್ಯಾ, ಅಡಿಗೆ ಸಹ ನಿನ್ನ ಕೈಲೇ ಮಾಡಿಸು. ನಾನು ರೀಸನ್ ಕೊಟ್ಟು ನಂಗೆ ಮಾಡ್ಲಿಕ್ಕೆ ಗೊತ್ತಿಲ್ಲ. ಸುಮ್ಮನೆ ನಾನಲ್ಲಿ ಎಲ್ಲ ವಿಡಿಯೋದಲ್ಲಿ ಹೇಳುದೇ ನನ್ ಗಂಡ ಇವತ್ತು ಕುಕಿಂಗ್ ಮಾಡ್ತಾರಂತೆ, ಮತ್ತೆ ಲಾಸ್ಟಿಗೆ ನಾನೇ ಮಾಡುದ ಅವಸ್ಥೆ ಮಾರೆ. ಇಲ್ಲ, ಆಕ್ಚುಲಿ ನಂಗೆ ಹುರಿಲಿ ಗೊತ್ತಾಗುದಿಲ್ಲ, ಜೋಕ್ಸ್ ಅಪಾರ್ಟ್, ನಂಗೆ ನಿಜ ಹುರಿಲಿ ಗೊತ್ತಾಗುದಿಲ್ಲ. ಸೊ ನೋಡು, ನೀನು ಮತ್ತೆ ಅವ್ರ ಕೈಟ್ಸ್ ಹಾಕಿ ಕೈಟ್ ಚಿಕನ್ ಮಾಡೋಕ್ಕಿಂತ ಅದನ್ನ ನಾನೇ ಮಾಡಿರಡ್ಡಿಲ್ಲ. ನೀನು ಹುರಿದು ಗ್ರೈಂಡ್ ಮಾಡಿ ಕೊಟ್ರೆ ಬಾಕಿ ನಾನೇ ಎಲ್ಲ ಹೇಳಿದೆ ಎಂತೆಂತ ಬೇಕಂತ. ಸೊ ರಿಸರ್ಚ್ ಎಲ್ಲ ನೋಡಿಟ್ಟದು ಮಾಡಿಟ್ಟದಲ್ಲ ನಾನೇ. ನನ್ಗೆ ಮಾತು ಬರ್ತಿಲ್ಲ ಗೈಸ್, ಇಷ್ಟು ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಆಯ್ತು, ಈಗ ಫ್ರೈ ಮಾಡು. ಈಗ ಹುರಿವ. ಈಗ ಒಂಚೂರು ಈಗ ಒಳ್ಳೆ ಬೆಚ್ಚಾಗಿದೆ. ಸೊ ಇದಕ್ಕೀಗ ಎಂತ ಹೇಳಿದ್ರೆ ಎಣ್ಣೆ ಹಾಕೋಕ್ಕಿಲ್ಲ, ಡ್ರೈ ರೋಸ್ಟ್ ಮಾಡೋಕಂತೆ. ಸೊ ಅದಕ್ಕೆ 4 ಎಂತ ಒಣಮೆಣಸು ಇಟ್ಕೊಂಡಿರೋ ಕಡೆ ಇದೆಷ್ಟು 1.5 ಸ್ಪೂನ ಗೊತ್ತಿಲ್ಲ, ಆಗ 1.5 ಸ್ಪೂನು ಇದು ಕೊತ್ತಂಬರಿ ಕಾಳು, ಮತ್ತೆ 1 ಟೇಬಲ್ ಸ್ಪೂನು ಜೀರಿಗೆ. ಸೊ ಅದನ್ನು ಹಾಕಬೇಕು. ಮತ್ತೆ ಇದು ಕಡೆಗೆ 1 ಟೇಬಲ್ ಸ್ಪೂನ್ ಒಳ್ಳೆ ಮೆಣಸು ಹೇಳ್ರೆ ಕರಿಮೆಣಸು, ಕಾಳುಮೆಣಸು. ನಮ್ಮದ್ರಲ್ಲಿ ಒಳ್ಳೆ ಮೆಣಸು. ಹೌದು, ನಿಮ್ದು ಭಾಷೆಂಗೆ ಕಾಳುಮೆಣಸು ಅಂತ್ರು. ಕಾಳು ಇರತ್ತ, ಅದಕ್ಕೆ ಹೇಳಿ ಕಾಳು ಇರೋದಕ್ಕೆ ಕಾಳುಮೆಣಸು. ಈಗ ಅದನ್ನು ಫ್ರೈ ಮಾಡ್ಬೇಕು. ಹೀಗೆ ಕೈಯಲ್ಲಿ ಫ್ರೈ ಮಾಡುದಾ? ಅದು ಬಾಹುಬಲಿಗೂ ಬಾಹುಬಲಿ ಅಮ್ಮ ಎತ್ತುದು, ನಾನು ಹೀಗೆ ಬಿಸಿಯಲ್ಲಿ ಬಾಹುಬಲಿ ಅದು ಎತ್ತಿದು, ನೀನಿಲ್ಲಿ ಕೈ ಬಿಸಿ ಬೆಂಕಿಯಲ್ಲಿ ಆಟ. ನೀವೆಲ್ಲಿ ಅದು ಇಲ್ಲ, ಇದಕ್ಕೆ ನಂಗೆ ಒಂದು ನೆನಪಾಯ್ತು. ಎಂತ ಗೊತ್ತುಂಟಾ, ಇದು ಕಲರ್ ಕೈಯಲ್ಲಿ ಬಿಸಿ ಬಿಸಿ ಎಣ್ಣೆ, ಕುದಿಯೋ ಎಣ್ಣೆಯಲ್ಲಿ ಎಲ್ಲ ಫ್ರೈ ಮಾಡ್ತಾರೆ, ನೋಡಿದ್ಯಾ ಅದು ವಿಡಿಯೋ? ನಾನು ಹಾಕ್ತೇನೆ ಇಲ್ಲಿ ರೆಫರೆನ್ಸಿಗೆ ಎಡಿಟ್ ಮಾಡುವಾಗ. ನಾನು ಅದೇ ವಂಶದವಳು ನಾನು. ಅವ್ರ ಮಗಳೇ ಇರ್ಬೋದು ನೀನು. ಇಲ್ಲ, ನಮ್ಮಪ್ಪ ಗ್ಯಾಸ್ ಬದಿಯಂಗೆ ಗೊತ್ತಿಲ್ಲ, ಕಷ್ಟದಾಗ ಬಪ್ಪದವ್ರು. ಓಕೆ, ಇದು ಫ್ರೈ ಆಗ್ಲಿ ಕಾಯ್ಬೇಕಾಗ. ಇದು ಎಂತ ಅಂದ್ರೆ ಇದ್ರ ಟ್ರಿಕ್ಸ್ ಇಷ್ಟೇ. ಇದಿತ್ತಲ್ಲ ಹೀಗೆ ತೆಳ್ಳಗಿತ್ತು, ಇದು ಒಂಚೂರು ಹಿಂಗೆ ಡುಬ್ಕ ನನ್ ಕಣಂಗಾದ್ರೆ ಅದಾಯ್ತಂತ, ಅವ್ರ ಕಣಂಗೆ ಇನ್ನೂ ಇದ್ರೆ ಇಲ್ಲ ಅಷ್ಟೇ. ಸಿಂಪಲ್ ಟ್ರಿಕ್ಸ್, ಜಾಸ್ತಿ ಏನು ತಲೆ ಖರ್ಚು ಮಾಡೋಕ್ಕಿಲ್ಲ. ನಿನ್ನಾಗೆ ಆದ್ಮೇಲೆ ವಾಪಸ್ ನಾ ವಿಡಿಯೋ ಮಾಡ್ತೇನೆ, ಅಡ್ಡಿಲ್ಲ. ಓಕೆ, ಈಗ ದಪ್ಪ ಆಯ್ತಂತ ತೋರ್ಸು, ಕೈಯಲ್ಲಿ ಇಟ್ಟು ದಪ್ಪ ಆದದ್ದು. ಇದೆಲ್ಲ ಲಾಜಿಕ್ ಟ್ರಿಕ್ಸ್ ಎಲ್ಲ ನಮ್ಗೆ ಗೊತ್ತಿಲ್ಲ. ದಪ್ಪ ಆಗಿದೆ, ಹೌದು, ಚೂರು ದಪ್ಪ ಆಗಿದೆ. ಅದ್ರೊಳಗೆ ಒಂಚೂರು ಗಾಳಿ ಹೋದಂಗ ಆಯ್ತು. ಮತ್ತೆ ನಾನೀಗ ಅದನ್ನ ತೆಗೆದು ಸೌಟ್ ಹಿಡ್ಕೊಂಡೆ, ಯಾಕಂದ್ರೆ ನನ್ಗೆ ಇಂಜುರಿ ನೋಡಿ. ದೊಡ್ಡ ಜನರಿಗೆ ಕೈಯಲ್ಲಿ ಮಾಡ್ತಾರೆ, ಅವ್ರು ಅಡ್ಡ ಬಂದದ್ದ, ಅದಕ್ಕೆ ಪಾಪ ಅವ್ರ ಕೈಗೆ ಏನೋ ಆತೇನೋ ಅನ್ಕೊಂಡು ನಾನು ಹಿಂಗ್ ಮಾಡೋತ್ತಿಗೆ ನನ್ನ ಕೈ ನೋವು. ಹೌದೌದು, ಲಾಸ್ಟಿಗೆ ಬ್ಲೇಮ್ ಬರುದು ಯಾರಿಗೆ? ಎಲ್ಲ ಎಂತ ಇದ್ರು ಗಂಡನ್ ಮೇಲೆ. ಅಲ್ಲ, ಗಂಡನನ್ನು ಅಂತ ಅದೇ ಗಂಡನಿಗೋಸ್ಕರ ನೀನ್ ಹಾಗೆ ಮಾಡಿದ್ದು ಅಂತ ಹೇಳಿ ಬ್ಲೇಮ್ ಬರುದೆಲ್ಲ ಗಂಡನ್ ಮೇಲೆ. ನಿಮ್ಗೆ ಕಿತ್ತೂರು ರಾಣಿ ಚೆನ್ನಮ್ಮ ಗಂಡನಿಗೆ ಊಟ ಮಾಡ್ಲಿ, ಅವನಿಗೆ ಡಿಸ್ಟರ್ಬ್ ಆಗುದ್ ಬೇಡ ಹೇಳಿ ಅವಳು ಹೋಗಿ ಎಷ್ಟು ಜನ ಕೊಂದಾಕಿದ್ದಾಳೆ
ಪಾಪ ನನ್ ಗಂಡನ್ ಕೈಯಲ್ಲಿ ನೋವಾಗ್ತದೆ ಹೇಳಿ ನಾನು ಅದನ್ನ ಹೀಗೆ ಮಾಡಿ ನಾನು ನೋವು ಮಾಡ್ಕೊಂಡೆ. ಎಂತ ಆದರ್ಶ ಯುವತಿಯರೆಲ್ಲ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ, ಅವರಿಗೆಲ್ಲ ಒಂದು ಸಲಾಮ್. ಗೈಸ್ ಒಂದು ಸತ್ಯ ವಿಷಯ ಹೇಳ್ಬೇಕಂದ್ರೆ ನಾನು ಗ್ಯಾಸ್ ಹತ್ರ ಹೋಗ್ಲಿಲ್ಲ, ನಾ ವಿಡಿಯೋ ಮಾಡ್ತಿದ್ದೆ. ಯಾವ ಭ್ರಮೇಲಿ ಬದುಕ್ತಿದ್ದಾಳೆ ನನ್ನ ಹೆಂಡತಿ ಗೊತ್ತಿಲ್ಲ. ಇದಾಯ್ತು, ಇನ್ನೀಗ ಜಾಸ್ತಿ ಮಾಡ್ರೆ ಕೈಟಿ ಹೊತ್ತು ಇನ್ನು ತೆಗೆದು ಬದಿಗೆ ಇಟ್ಕೊಂಬ. ಓಕೆ, ಇದಕ್ಕೆ ಈಗ ಸ್ವಲ್ಪ ಗರಂ ಮಸಾಲ ಹಾಕಬೇಕು. ಹೌದು, ಅದು ಫ್ರೈ ಮಾಡ್ಲಿಕ್ಕಿಲ್ಲ ಯಾಕಂದ್ರೆ ಅದು ಪೌಡರ್. ಹಾಕು. ನನ್ನ ಗಂಡ ಇಂಪಾರ್ಟೆಂಟ್ ಇಂಗ್ರೀಡಿಯನ್ನೇ ಬಿಟ್ಟು ಬಿಟ್ರು, ಪರಿಮಳ ಬೇಡ ಅಂಬ್ರ ಅವರಿಗೆ. ನಾನೇ ಅಲ್ಲ ನೆಂಪು ತೋರಿಸಿದ್ದು. ಓಕೆ, ಈಗ ಇದನ್ನು ಕುರ್ರು ಮಾಡುವ. ಹೌದು, ಇದು ತರಿ ತರಿ ಕುರ್ರು ಮಾಡ್ಕೊ. ಕುರ್ರಾದ್ಮೇಲೆ ಹೀಗೆ ಕಾಣ್ತದೆ, ಇದು ತರಿ ತರಿ ಇರಬೇಕು. ಸೊ ಇದೇ ನಮ್ದು ಈಗ ಸ್ಪೆಷಾಲಿಟಿ. ಇದ್ರದ್ದು ಮೇನ್, ಈ ಡಿಶ್ ಇದು ಮೇನ್ ಹೈಲೈಟ್ ಅಥವಾ ಎಂತ ಹೇಳ್ತಾರ, ಮಸಾಲ ಅಂದ್ರೆ ಸೀಕ್ರೆಟ್ ರೆಸಿಪಿ ಇದ್ರದ್ದು. ಹೀಗೆ ಅಂದ್ರೆ ತರಿ ತರಿಯಾಗಿ ಮಸಾಲ ಹುಡಿ ಇರ್ತದೆ. ಯಾಕೆ ಅಂತ ಮುಂದಕ್ಕೆ ತೋರಿಸುವ. ಸೊ ಈಗ ಈ ರೆಸಿಪಿಯನ್ನು ಮಾಡಲು ಇನ್ನೇನು ಬೇಕು? ಆಕ್ಚುಲಿ ನೀರುಳ್ಳಿಯನ್ನು ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಬಟ್ ಅದನ್ನು ಸಹ ಆಕ್ಚುಲಿ ನೀರುಳ್ಳಿಯನ್ನು ಕೊಯ್ದು ಕೊಡು ಅಂತ ಹೇಳಿದೆ ಹೆಂಡತಿ ಹತ್ರ. ಬಟ್ ಅವಳು ಹೇಳ್ತಿದ್ದಾಳೆ ಎಲ್ಲ ನಾನು ಮಾಡಿದರೆ ನೀವು ಮಾಡಿ ಕೊಡ್ತಾ ಹೇಳಿದ್ದು ಫಾಲ್ಸ್ ಪ್ರಾಮಿಸ್ ಆಗ್ತದೆ, ಸೊ ಇದಾದರೂ ನೀವು ಮಾಡಿ ಅಂತ ಹೇಳಿದಾಳೆ. ಅದಕ್ಕೋಸ್ಕರ ಪಾಪ ಇರಲಿ ಅಂತ ಹೇಳಿ ಈಗ ಇನ್ನೀಗ ನೋಡಿ ಕೂಗ್ತಾ ಕೂಗ್ತಾ ಮಾಡ್ತಾರೆ ಕೆಲಸ. ಅಂದ್ರೆ ಇಲ್ಲ, ಇದಕ್ಕೆ ನಂಗೆ ಈಗ ಟ್ರಿಕ್ಸ್ ಉಂಟಲ್ಲ. ಏನು? ನಾನೇ ಕೂಗುದಿಲ್ಲ ಇದು ಮಾಡುವ. ನೋಡು, ಹೀಗೆ ಮೇಲ್ ನೋಡಿ ಕೈ ಖತಮ್, ಟಾಟಾ ಬಾಯ್ ಬಾಯ್ ಆಗ್ತದೆ. ನೀರೆಲ್ಲ ನೋಡ್ಬಾರ್ದಂತೆ ಕಟ್ ಮಾಡುವ, ನೋಡಿದ್ರೆ ಮಾತ್ರ ಕೂಗ್ಲಿಕ್ಕೆ. ಎಲ್ಲಿಯಾದ್ರೂ ನೋಡಿದೀರಾ ಗೈಸ್ ನೀರುಳ್ಳಿಯನ್ನು ನೋಡದೆ ಕಣ್ಣು ಮುಚ್ಚಿ ಹೀಗೆ ಕಟ್ ಮಾಡುದು? ಅದೆಲ್ಲ ನಾವು ನೋಡಿದ್ದೇವೆ, ಅವ್ರ ಮಾಸ್ಟರ್ ಶೆಫ್ ಎಲ್ಲ. ಈಗ ಅದು ನೋಡಿ ಅಲ್ಲ ಮಾಡುದು. ನಾನು ಇಲ್ಲಿ ನೀರುಳ್ಳಿ ನೋಡ್ತಾನೆ ಇಲ್ಲ, ಇಲ್ಲಿ ಪ್ರೂಫ್ ಉಂಟು, ನಾನು ನೋಡ್ತಾನೆ ಇಲ್ಲ ನೀರುಳ್ಳಿ. ಈಗ ನಾನು ನೋಡಿದ್ದು. ಸೊ ಐ ಥಿಂಕ್ ಇದೆಲ್ಲ ಎಂತ ಹೇಳ್ತಾರೆ, ಸ್ಕಿಲ್ಸ್ ಅಂತಲ್ಲ. ಅಂದ್ರೆ ನನ್ನ ಹತ್ರ ಉಂಟು ಇದು ಸ್ಕಿಲ್, ಬಟ್ ನಾನು ಉಪಯೋಗಿಸುದಿಲ್ಲ ಅಷ್ಟೇ. ಅಂದ್ರೆ ನಾನು ಒಬ್ಳಿದ್ದೇನಲ್ಲ ಇಲ್ಲಿ ಬಡ್ಪಾಯಿ ಅಂತ. ಆದ್ರೂ ಕಣ್ಣೂರಿತ್ತು ಉಂಟಾ? ಕಣ್ಣೀರಿದು ರಕ್ತ ಕಣ್ಣೀರಿದು. ಇದು ಉದ್ದ ಉದ್ದ ಅಲ್ಲ ಅಷ್ಟೇ, ಆಯ್ತಾ? ಎಸ್, ಗುಡ್ ಇನಫ್. ಇನ್ನೀಗ ನೆಕ್ಸ್ಟ್ ಎಂತ ಮಾಡ್ಬೇಕಂತ? ಇದನ್ನೀಗ ಫ್ರೈ ಮಾಡಬೇಕು. ಫ್ರೈ ಮಾಡುವಾಗ ತೋರಿಸ್ತೇವೆ. ಎಣ್ಣೆ ಹಾಕಂದ? ಎಣ್ಣೆ ಹಾಕು, ತೊಂದಾಕಿ ನೋಡುವ. ಬಿಸಿಯಾಗಿದೆ. ಇದೆಲ್ಲ ಟ್ರಿಕ್ಸ್ ಗೊತ್ತುಂಟಲ್ಲ. ಏನು ಎಂತ ಹಾಲು ಕೊಡುವ ಮಗುವ. ಓಕೆ, ಇದೀಗ ಒಳ್ಳೆ ಫ್ರೈ ಆಗಲಿ. ಹೈ ಫ್ಲೇಮಲ್ಲಿ ಇಡುವ ನಾವು. ಹೈ ಫ್ಲೇಮಲ್ಲಿ ಫ್ರೈ ಮಾಡುವ, ಆಗ ಬೇಗ ಆಗ್ತದೆ. ಈಗ ಇದು ಫ್ರೈ ಆಗಿದೆ, ಆನಿಯನ್ಸ್ ಫ್ರೈ ಮಾಡಿ ಸಪ್ರೇಟ್ ತೆಗೆದಿಟ್ಕೊಂಡಿದ್ದೇವೆ. ಈಗ ಚಿಕನ್ ಫ್ರೈ ಮಾಡುವ ಸಮಯ. ಚಿಕನ್ ಹಾಕ್ತಿದ್ದಾರೆ. ಬ್ಯಾಡ್ ಇತ್ತ ಹೇಳಿ ಅಲ್ಲ, ಕೈಗೆಲ್ಲ ಹಾರ್ತಾ ಉಂಟು. ನಿಮ್ಗೆ ಕೈ ಎಲ್ಲ ಹಾರುವಾಗ ಈಗ ಗೊತ್ತಾಗ್ತದಲ್ಲ ಕಷ್ಟ ಹೇಳಿ. ನಿಮಗೆ ಹಾಗಾದ್ರೆ ನೆಕ್ಸ್ಟ್ ಟೈಮ್ ಇನಿಷಿಯೇಟಿವ್ ತಗೊಳ್ದಿಲ್ವಾ ಅಡಿಗೆ ಮಾಡ್ತೇನೆ ಹೇಳಿ? ಇಲ್ಲ, ಇದೊಂದು ಎಂತ ಹೇಳ್ತಾರೆ, ಅದು ನೋಡಿದ್ನ, ಅದಕ್ಕೆ ನೋಡುವಾಗ ಆಸೆ ಆಯ್ತು, ಹಾಗೆ ನಾವು ಮಾಡ್ತೇನೆ ನಾನು ಮಾಡ್ತೇನೆ ಅಂತ ಹೇಳಿ. ಸೊ ಇದೀಗ ಒಳ್ಳೆ ಫ್ರೈ ಆಗಬೇಕು. ಒಂದು ಸೈಡ್ ಫ್ರೈ ಆದಮೇಲೆ ಇನ್ನೊಂದು ಸೈಡ್ ಫ್ರೈ ಮಾಡ್ಲಿಕ್ಕೆ ಉಂಟು. ಹೌದು. ಓಕೆ, ಈಗ ಫ್ರೈ ಆಗಿರ್ಬೋದು. ಈಗ ಮಗುಚುವ ಸಮಯ. ಮಗುಚಲಿಕ್ಕೆ ಇಲ್ಲಿ ಎಕ್ಸ್ಪರ್ಟ್ ಬಂದಿದ್ದಾರೆ. ಅದು ಎಣ್ಣೆ ಕೈಗೆಲ್ಲ ಹಾರ್ತದೆ. ಸೊ ಇಲ್ಲ, ಸರಿ ಆಗ್ಲಿಲ್ಲ, ಇನ್ನು ಸ್ವಲ್ಪ ಹೀಗೆ ಕಲರ್ ಬರ್ಬೇಕಂದ್ರೆ ಇಲ್ಲಿದು ಕೆಳಗಿದು ಗ್ರಿಲ್ ತಾಗ್ಬೇಕು ಅದಕ್ಕೆ. ನಮ್ಮಣ್ಣ ನೋಡಿ ಇಲ್ಲಿ ಅದೆಂತ ಗೊತ್ತುಂಟಾ, ಮ್ಯಾರಿನೇಟ್ ಮಾಡಿದ್ದು ನೀರುಂಟಲ್ಲ, ಅದು ಸ್ವಲ್ಪ ಚಿಕನ್ ನೀರು ಬಿಟ್ಟಿರ್ತಲ್ಲ, ಅದನ್ನು ಹಾಕ್ಬೇಕು ಅದಕ್ಕೆ. ಮತ್ತೆ ಅದರಲ್ಲಿ ಫ್ಲೇವರ್ ಇರ್ತದೆ ಹೇಳಿ ಅಲ್ಲ. ಫ್ಲೇವರ್ ಇರ್ತದೆ ಅಂತ ಹೇಳಿ ನಂಗೆ ಗೊತ್ತಿಲ್ಲ. ಅದೀಗ ನೀನು ಹೇಳಿದ್ಮೇಲೆ ಗೊತ್ತದ ಫ್ಲೇವರ್ ಇರ್ತದೆ. ನಾನಲ್ಲಿ ಕಾಪಿ ಪೇಸ್ಟ್ ಗೊತ್ತಾಯ್ತಾ, ಬಿಸಾಡುಕಾಗ ಅಂದ್ರೆ ಹಾಕದ್ ಬಿಸಾಡ್ಲಿಕ್ಕೆ ಆಗುವ ಅಲ್ಲ, ಅದ್ರಲ್ಲಿ ಇತ್ತು ವಿಡಿಯೋದಲ್ಲಿ ಗೊತ್ತಾಯ್ತಾ, ಅದನ್ನು ಹಾಕ್ಬೇಕಂತ. ಸೊ ಅದಕ್ಕೆ ನಾನು ಹಾಕಿ ಕಾಪಿ ಪೇಸ್ಟ್. ಬಟ್ ಈಗ ನೀ ಹೇಳಿದ್ಮೇಲೆ ತಲೆಗೆ ಹೋಯ್ತಾ ಇದ್ರಲ್ಲಿ ಫ್ಲೇವರ್ ಇತ್ತು ಅಲ್ಲ ಅಂತ. ಸೊ ಈಗ ಒಳ್ಳೆ ಫ್ರೈ ಆದ ಕಾಣ್ತಾ ಉಂಟು. ನಮ್ಮ ಮಗು ಹೀಗೆ ನೋಡಿದ್ರೆ ನೋಡಿ ಹರಿಯಾಲಿ ಟಿಕ್ಕಾ ತರ ಕಾಣ್ತಿಲ್ಲ ನಿಮಗೆ? ಅದೆಲ್ಲ ನಮ್ಗೆ ಗೊತ್ತಿಲ್ಲ ಹೆಸರೆಲ್ಲ. ಹಸಿರು ಕಲರ್ ಟಿಕ್ಕಾ ಇಸ್ ಹರಿಯಾಲಿ ಟಿಕ್ಕಾ. ಹರಿಯಾಲಿ ಅಂದ್ರೆ ಹಸಿರು ನಂಗೆ ಗೊತ್ತುಂಟು, ಬಟ್ ನಮ್ಮ ಮಗುಚು ಎಕ್ಸ್ಪರ್ಟ್ ಪ್ರಯೋಜನ ಇಲ್ಲ.
ಹಾಗೆ ಈಗ ನಮ್ಮ ಕೈಗೆ ತಕೊಂಡಿದ್ದೇವೆ ಕೆಲಸವನ್ನು. ನೋಡಿ ಅವ್ರು ಕೈ ಹಾಕಿದೆ ಕರೆಕ್ಟ್ ಆಗಿದೆ ಗ್ರಿಲ್ ಎಲ್ಲ. ವಾವ್, ಅವರೊಂದಿದ್ರೆ ನಿಮ್ಗೆ ಎಷ್ಟು ಹೆಲ್ಪ್ ಅಲ್ಲ. ಯಾರಿದ್ರೆ? ಅವರೇ ಮಗ್ಚು ಎಕ್ಸ್ಪರ್ಟ್ ಇದ್ರೆ. ಅವರು ಪ್ರಯೋಜನ ಇಲ್ಲ ಹೇಳಿ ಅಲ್ಲ, ಈಗ ನಾವು ಕೈ ಹಾಕಿದ್ವಿ. ಇಲ್ಲ ಅವ್ರು ಕೈ ಹಾಕಿದ ಮೇಲೆ ಇದೆಲ್ಲ ಸ್ವಲ್ಪ ಫ್ರೈ ಆಗ್ಬೇಕು. ಅಲ್ಲ, ಎಲ್ಲ ಕಡೆ ಮೊಸರು ಹಾಕ್ತಾರೆ, ನೀವು ಇದೆಂತ ಮಾಡ್ತಾ ಇರೋದಕ್ಕೆ? ಅದು ಮೊಸರನ್ನು ಸ್ವಲ್ಪ ಬೀಟ್ ಮಾಡಿ ಹೀಗೆ, ಅಂದ್ರೆ ಅದು ಗಟ್ಟಿ ಇರ್ತಲ್ಲ. ಹೌದು. ಸೊ ಸ್ವಲ್ಪ ಹೀಗೆ ದಪ್ಪ ದಪ್ಪ ಹೀಗೆ ಬರ್ಬೇಕು, ಕ್ರೀಮಿನ್ ತರ. ಅದೆಂತ ವಿಡಿಯೋದಲ್ಲಿ ಹೇಳಿದ? ಹೌದು. ಹಾಗಾದ್ರೆ ಇದು ಕಾಪಿ ಪೇಸ್ಟ್. ನಾನೇನೋ ನೀವೇ ತಲೆ ಉಪಯೋಗಿಸಿ ಎಲ್ಲ ಮಾಡ್ತಿದ್ರೇನೋ ಅಂತ ಇಲ್ಲ, ಮಾಡಿದ್ರೆ ಇದು ವಿಡಿಯೋ ಹೇಗೆ ಮಾಡ್ತೇವೆ ಹೇಳಿ, ಯಾಕೆ ಅದೆಲ್ಲ ಕ್ವಶನ್ ಕೇಳಲಿಕ್ಕಿಲ್ಲ. ಹೇಗೆ ಮಾಡುದಂತ ವಿಡಿಯೋ, ಯಾಕೆಲ್ಲ ಕೇಳಲಿಕ್ಕಿಲ್ಲ. ಈಗ ಇದು ಮಾಡಿ ಆಯ್ತು, ಈಗ ಬೀಟ್ ಮಾಡಿ ಒಳ್ಳೆ ಕ್ರೀಮಿನ್ ತರ ಆಯ್ತಾ, ಆಗಿದಾ? ಅಷ್ಟೇ. ಸೊ ಅರ್ಧ ಕಪ್ ಅದು ಮಾಡಬೇಕು. ಈಗ ಇದು ಚಿಕನ್ ಎರಡು ಸೈಡ್ ಒಳ್ಳೆ ಫ್ರೈ ಆಗಿದೆ ನೋಡಿ, ಬ್ರೌನ್ ಆಗಿದೆ ಅಲ್ಲ, ಇಲ್ಲೆಲ್ಲ ಕತ್ತೋಗಿದೆ ಚೂರು ಚೂರು, ಬಟ್ ಅದು ಪರವಾಗಿಲ್ಲ. ಸೊ ಇದು ಬ್ರೌನ್ ಆಯ್ತಲ್ಲ, ಇನ್ನೀಗ ಇದರ ಮೇಲೆ ನಾವೆಂತ ಮಾಡ್ಬೇಕು ಹೇಳಿದ್ರೆ, ಈಗ ಇದಕ್ಕೆ ನಾವು ಫ್ರೈ ಮಾಡಿಟ್ಕೊಂಡ ಆನಿಯನ್ಸ್ ಉಂಟಲ್ಲ, ಇದನ್ನೆಲ್ಲ ಹಾಕುವ. ಎಲ್ಲಿ ನೋಡು ಹಾಕ್ತಿದ್ದೇನೆ. ಓಕೆ, ಇದು ಸ್ವಲ್ಪ ಆ್ಯಕ್ಚುಲಿ ಈರುಳ್ಳಿ ಇನ್ನೂ ಫ್ರೈ ಆಗಬೇಕಿತ್ತೇನೋ, ಬಟ್ ಪರವಾಗಿಲ್ಲ, ನಮ್ಗೆ ಸದ್ಯಕ್ಕೆ ಸಾಕು. ಓಕೆ, ಹೌದು, ಹೆಚ್ಚು ಪೇಷನ್ಸ್ ಇರುವುದಿಲ್ಲ. ಓಕೆ, ಇದು ಹಾಕಿದ್ವಾ? ನೆಕ್ಸ್ಟ್ ಈಗ ಇದು ಮೊಸರು ಹಾಕುವ. ಅರ್ಧ ಕಪ್ ಅಷ್ಟು ಮೊಸರು ಆಯ್ತಾ? ಮೊಸರನ್ನು ಸುರಿಯಬೇಕು. ಒಳ್ಳೆ ಪರಿಮಳ ಬರ್ತಾ ಉಂಟು. ಪರಿಮಳ, ಆಹಾ ಎಂತ ಪರಿಮಳ. ಓಕೆ, ನೀ ಗ್ರೇಟ್ ಅಲ್ಲ, ಮಲ್ಟಿ ಟ್ಯಾಲೆಂಟ್. ಈಗ ಇದನ್ನು ಮಿಕ್ಸ್ ಮಾಡ್ಬೇಕು ನಾವು, ಎಲ್ಲ ಚಿಕನಿಗೆ ಅದು ಹಿಡ್ಕೊಳ್ಬೇಕು. ಓಕೆ ಓಕೆ. ಯಾಕೆ ನಿಂಗೆ ಇದು ನೋಡುವಾಗ ತಿನ್ಬೋದಾ ಅಂತೇಳಿ ಬಿಸಿ ಉಂಟು ಮಾರು. ಒಂದು ಹಸಿವು ಜಾಸ್ತಿ ಆಗ್ತಾ ಉಂಟು, ಇನ್ನೊಂದು ಇದು ನನ್ಗೆ ಅದೇ ತಿನ್ಬಹುದಾ ಸರ್ಟಿಫಿಕೇಶನ್ ಯಾರಾದ್ರೂ ಕೊಡ್ಬೇಕಾ ತಿನ್ಬಹುದು ಅಂತ. ಈಗ ರುಚಿ ಆದ್ಮೇಲೆ ಬಾ ನೀನು, ಆಗ ಲಾಸ್ಟಿಗೆ ರಿವ್ಯೂ ನಿನ್ನ ಹತ್ರ ಅಂತ ಕೊಡುದು ಈ ಸಲ ವಿಡಿಯೋ. ನಾನು ಯಾರನ್ನಾದ್ರೂ ಟೆಸ್ಟ್ ಮಾಡಿಸಿ ಮತ್ತೆ ತಿನ್ನು ಅಂತಿದ್ದೇನೆ, ಬಟ್ ಇಲ್ಲಿ ಯಾರಿಲ್ಲ ಅನ್ಫಾರ್ಚುನೇಟ್ಲಿ. ಓಕೆ, ಇದೆಲ್ಲ ಚಿಕನಿಗೆ ಈಗ ಹಿಡ್ಕೊಳ್ಬೇಕಾಯ್ತಾ ನಾವು ಹಾಕಿದ್ದು? ಸರಿ ಮಾಡಿ ಮಿಕ್ಸ್ ಮಾಡಬೇಕು, ಮತ್ತೆ ಮಿಕ್ಸ್ ಮಾಡಿ ಅಂತ ಬೇಯಿಸೋದು ಅಷ್ಟೇ? ಅಲ್ಲ, ಇನ್ನು ನಮ್ಮ ಸೀಕ್ರೆಟ್ ರೆಸಿಪಿ ಅಂತ ಇಂಗ್ರೀಡಿಯೆಂಟ್ ಹಾಕ್ಲಿಕ್ಕೆ ಉಂಟಲ್ಲ. ಮೌಚದೊಂದು ದೊಡ್ಡ ಕೆಲಸ ಮಾಡಿ. ಓಕೆ, ಈಗ ನೆಕ್ಸ್ಟ್ ಒಂದು ಎಷ್ಟು ನಿಮಿಷ ಬೇಯಿಸ್ಬೇಕಿದನ್ನು? ಅದು ಮತ್ತೆ ಹೇಳ್ತೇನೆ ಲಾಸ್ಟಿಗೆ. ಬೆಂದು ಮೇಲೆ ಹೇಳುದಾ? ಅಲ್ಲ ಹಾಗೆ ಅಲ್ಲ, ಈಗ ನೆಕ್ಸ್ಟ್ ಹಾಕ್ತೇನೆ ನೋಡಿ. ಈಗ 10 ಮಿನಿಟ್ಸ್ ಇಟ್ಟರೆ ಸಾಕಾಗ್ತದೆ ಆಯ್ತಾ, ಯಾಕಂದ್ರೆ ನಾವು ಆಲ್ರೆಡಿ ಫ್ರೈ ಮಾಡಿ ಆಗಿದೆ. ಹೈಯಲ್ಲಿ ಉಂಟು, ಹೈಯಲ್ಲೇ ಇರ್ಲಿಯಾ? ಹೈಯಲ್ಲಿ ಇರಲಿ, ಆಗ ಮೀಡಿಯಮ್ ಅಲ್ಲಿ ಇತ್ತಲ್ಲ ಫ್ರೈ ಮಾಡುವಾಗ. ಸೊ ಈಗ ನಾವು ಇದನ್ನು ಬೇಯಲಿಕ್ಕಿಡುವ 10 ಮಿನಿಟ್ಸಿಗೆ. ಆ್ಯಕ್ಚುಲಿ ಅಲ್ಲಿ ನೀರುಂಟು, ಅದು ಚಿಕನ್ ಸಹ ನೀರು ಬಿಡ್ತಾ ಅಲ್ಲ, ಸೊ ಹೈಯಲ್ಲಿ ಇಟ್ಟರೆ ಏನು ಪರವಾಗಿಲ್ಲ, ಹೈಯಲ್ಲಿ ಉಂಟು. ಇನ್ನೀಗ ಎಂಥದ್ದು 10 ಮಿನಿಟ್ಸ್ ಲೇಟರ್ ನನ್ನ ಹೆಂಡತಿ ಉಂಟಲ್ಲ ಗೈಸ್, ನಾನು ಎಂತ ಮಾಡಿದ್ರು ಸಮಾಧಾನ ನೋಡಿ. ಅವಳು ಅವಳದು ಕೈ ಚಳಕ ಅದಕ್ಕೆ ಹಾಕ್ಲೇಬೇಕು ಅವಳಿಗೆ. ಹೌದು, ಅದು ಸರಿ ಮಾಡಿ ಮಿಕ್ಸ್ ಆಗ್ಲಿಲ್ಲ. ಅದು ಹಾಗೆ ಬೇಯಲಿಕ್ಕೆ ಇಟ್ಟು ಬಿಡ್ಬೇಕಾ, ಮಿಕ್ಸ್ ಆಗ್ತದ? ಮತ್ತೆ ಇನ್ನೊಂದೆಂತ ಹೇಳಿದ್ರೆ, ಆಲ್ರೆಡಿ ಸ್ವಲ್ಪ ಅಂದ್ರೆ ಫಸ್ಟಿಗೆ ನಾವು ಫ್ರೈ ಮಾಡೋ ಒಂಚೂರು ಕರ್ಟ್ ಇದಲ್ಲ, ಸೊ ಅದಕ್ಕೆ ನಾವು ಒಂಚೂರು ಸಣ್ಣ ಫ್ಲೇಮ್ ಅಲ್ಲಿ ಇಡ್ಬೇಕು. ಹೌದಾ, ನಾನು ಹೈ ಫ್ಲೇಮ್ ಅಲ್ಲಿ ಇಟ್ಟು ಮಾಡುವಂತ 10 ಮಿನಿಟ್ಸ್. ಕರ್ಟ್ ಚಿಕನ್ ರೆಡಿ ಟು ಸರ್ವ್ ಆಗ್ತಿತ್ತು. ಕರ್ಟ್ ಚಿಕನ್ ಆಗ್ತಿಲ್ಲ ಆಯ್ತು, ಬಟ್ ಪರವಾಗಿಲ್ಲ ಇರ್ಲಿ. ನನ್ನ ಹೆಂಡತಿ ಪಾಪ, ಅವಳು ಅಂದ್ರೆ ಮಾಸ್ಟರ್ ಶೆಫ್ ಅಲ್ಲ, ಸೊ ನಂಗೆ ಒಂಚೂರು ಹೀಗೆ ಆದ್ರೆ ನಂಗೆ ಆಗ್ತದೆ, ಸೊ ಅದಕ್ಕೆ OCD ಉಂಟು ನಂಗೆ, OCD. ಈಗ 1 ಅವರ್ ಲೇಟರ್? 1 ಅವರ್ ಅಲ್ಲ, 10 ಮಿನಿಟ್ಸ್ ಲೇಟರ್. ಓಕೆ, ಕೈಟ್ ಚಿಕನ್ ಆಡ್ಬೇಡ. ನಾವು ಆಗ ಮಸಾಲ ಮಾಡಿ ಇಟ್ಟಿದ್ವಲ್ಲ, ಹೌದು, ಅದು ಮಸಾಲ ಹುಡಿಯನ್ನು ಹಾಕ್ಬೇಕು. ಈಗ ಆಗ ಮಾಡಿಟ್ಟ ಮಸಾಲ ಹುಡಿ, ನೀನು ಗ್ರೈಂಡ್ ಮಾಡಿಟ್ಟದು. ನಾನು ಮಾಡಿದ, ಹಾಗಾದ್ರೆ ರುಚಿ ಆಗ್ಬೋದ್ರಿ. ಸೊ ಈಗ ಅದನ್ನು ಹಾಕುದು. ಓಕೆ, ಆಯ್ತಲ್ಲ? ಈಗ ಮಿಕ್ಸ್ ಮಾಡುವ ಇದನ್ನು. ಸೊ ಇದಾಗ ಇದ್ರದ್ದು ಮೇನ್ ಆಕ್ಚುಲಿ ಇದೆ ಅಲ್ಲ, ನಾವು ನೋಡಿದ್ದು ಅಲ್ಲ, ಮೇನ್ ಇದ್ರಲ್ಲಿ ಫ್ಲೇವರ್ ಚೇಂಜಸ್ ಹೇಳಿದ್ರೆ ಹೀಗೆ, ಇದು ಮಸಾಲ ಹಾಕಿದ್ಮೇಲೆ. ಓಕೆ, ಈಗ ಮೊಗ್ಚುವ ಸ್ಪೆಷಲಿಸ್ಟ್ ಬಂದರು, ನನಗೆ ಆಗಲಿಲ್ಲ.
ಸೊ ಮೊಗ್ಚಿ ಅಲ್ಲ ಎಂತ ಮೊಗ್ಚಿ. ಮಗ್ಚಿ ಇದು ರೆಡ್ ಲಾರಿ ಬ್ಲೂ ಲಾರಿ ಅಂತೇಳಿ ಹೇಳ್ತಾರೆ, ಟಂಗ್ ಟ್ವಿಸ್ಟರ್ ಉಂಟು ಆ ಥರ ಅನ್ನಿಸ್ತದೆ. ನಮ್ಮ ಭಾಷೆ ಒಂಥರ ಹಾಗೆ. ಮಗ್ಚಿ ನಿಮ್ಮ ಭಾಷೆ ಚಂದ ಅಲ್ದೆ. ಅಯ್ಯಯ್ಯ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಇದು ನನ್ನ ಅಂದಾಜಿಗೆ ನಾನು ಹಾಕುದು. ನಾನು ಧೈರ್ಯದಲ್ಲಿ ಯಾಕೆ ಹಾಕುದು ಗೊತ್ತುಂಟಾ, ಯಾಕಂದ್ರೆ ಅದು ಕಮ್ಮಿ ಆದ್ರೆ ನನ್ನ ಹೆಂಡತಿ ಅದನ್ನ ಅಡ್ಜಸ್ಟ್ ಮಾಡ್ತಾಳೆ, ಜಾಸ್ತಿ ಆದ್ರೆ ಸಹ ಅವಳು ಅಡ್ಜಸ್ಟ್ ಮಾಡ್ತಾಳೆ ಏನಾದ್ರು ಮಾಡಿ. ಟೊಮೆಟೊ ಗೋವಿಂದ ಗೋವಿಂದ ಇಲ್ಲ ಟೊಮೆಟೊ ಏನಾದ್ರೂ ಒಂದು ಮಾಡಿ ಅಡ್ಜಸ್ಟ್ ಮಾಡ್ತಾಳೆ, ಅವಳು ಎಕ್ಸ್ಪರ್ಟ್ ಅದ್ರಲ್ಲಿ. ಹೇಗಾದ್ರೂ ಅದನ್ನ ಫಿಕ್ಸ್ ಮಾಡ್ತಾಳೆ, ಅಡ್ಜಸ್ಟ್ ಅಲ್ಲ ಫಿಕ್ಸ್ ಮಾಡ್ತಾಳೆ. ಈಗ ಕಟ್ ಮಾಡಿಟ್ಟ ಹಸಿ ಮೆಣಸು ಹಾಕಬೇಕು. ಓಕೆ, ನಮ್ದು ಇದು ತುಂಬಾ ಖಾರ ಉಂಟು ಮೆಣಸು, ಹಾಗೆ ಖಾಲಿ ಒಂದೇ ಮೆಣಸು ಕಟ್ ಮಾಡಿದ್ದು. ಹೌದು, ತುಂಬಾ ಅಂದ್ರೆ ತುಂಬಾ ಸ್ಪೈಸಿ ಉಂಟು. ನಿಮ್ಗೆ ಎಷ್ಟು ಮೆಣಸು ಬೇಕೋ ಅಷ್ಟು ಹಾಕಿ. ಹೌದು, ಇದು ತುಂಬಾ ಸ್ಪೈಸಿ ಉಂಟು, ಅದಕ್ಕೆ ನಾವು ಇದು ಹಾಕಿದ್ದು. ಅದನ್ನೆಲ್ಲ ಮಿಕ್ಸ್ ಮಾಡುವ ಸಮಯ. ಈಗ ಮಿಕ್ಸ್ ಮಾಡಿದ ನಂತರ ಇದು ಹೀಗೆ ಕಾಣ್ತದೆ. ಈಗ ನಮ್ಮ ಬಾಸ್ ಎಂತ ನೆಕ್ಸ್ಟ್, ಈಗ ಕೊತ್ತಂಬರಿ ಚಾಪ್ ಮಾಡಿ ಇಟ್ಟ ಕೊತ್ತಂಬರಿಯನ್ನು ಉದುರಿಸ್ಲಿಕ್ಕೆ. ಕೊತ್ತಂಬರಿ ಎಷ್ಟು ಹಾಕಿದ್ರು ಅದು ನಂಗೆ ಕೊತ್ತಂಬರಿದ ಒಂದು ಫ್ಲೇವರೇ ಇಷ್ಟ. ನನ್ಗೆ ಸಹ ಭಾರಿ ಜಾಗ್ರತೆಯಿಂದ ಮಾಡ್ತಿದ್ದೇನೆ ನಾನು, ಅಂದ್ರೆ ಅದು ಮಿಕ್ಸಿಂಗ್ ಒಂದು ಕಷ್ಟ. ಹೌದು. ಸೊ ಯಾ ವಾವ್, ಇದು ಒಂಥರ ಪೆಪ್ಪರ್ ಚಿಕನ್ ತರನು ಕಾಣ್ತಾ ಉಂಟು ಆಕ್ಚುಲಿ ಅಲ್ಲ. ಪೆಪ್ಪರ್ ಚಿಲ್ಲಿ ಚಿಕನ್ ತರ ಕಾಣ್ತಾ ಉಂಟು. ಪೆಪ್ಪರ್ ಚಿಕನ್ ಬ್ಲ್ಯಾಕ್ ಕಾಣ್ತದೆ. ಹೇಗೆ ಸರಿ ಉಂಟು ಉಪ್ಪು ಖಾರ ಎಲ್ಲ? ಇಲ್ಲಿ ಒಂದು ಸಣ್ಣ ಪೀಸ್ ಉಂಟು. ಬೇಡ ಅದು ನಾವು ಪ್ಲೇಟಿಗೆ ಹಾಕಿ ಕೊಡ್ತೇನೆ, ನೀನು ಅಲ್ಲೇ ಎಲ್ಲ ಇದು ಅಲ್ಲೇ ಖಾಲಿ ಆಗ್ಬೋದು ಈಗ. ಒಳ್ಳೆ ಉಂಟಾ? ಓಕೆ, ಈಗ ಡೆಕೋರೇಷನ್ ಆಯಿತು ನಮ್ಮದು. ನಾನು ವಿಡಿಯೋ ಮಾಡ್ತೇನೆ, ಡೆಕೋರೇಷನ್ ವಿಡಿಯೋ ಮಾಡಿ ತೋರಿಸ್ತೇನೆ. ಈಗ ನೀನು ಟೇಸ್ಟ್ ಮಾಡಿ ಹೇಳು ಹೇಗೆ ಉಂಟಂತ. ಓಕೆ, ಸೊ ಫೈನಲಿ ಈಗ ರಿವ್ಯೂ ಟೈಮ್. ನನ್ನ ಗಂಡ ಅದ ಕರಟಿದ್ದು ಚಿಕನ್ ಒಟ್ಟಿಗೆ ಒಳ್ಳೆದೇನು ಮಾಡಿದ್ದಾರೆ, ನೋಡೋ ಹೇಗಾಗಿದೆ. ಕರಟಿದ ಚಿಕನ್ ಅಲ್ಲ, ಕರಟಿದೆ ಅಂತ ನೀನು ಅನ್ಕೊಂಡದ್ದು, ಬಟ್ ಕರಟ್ಲಿಲ್ಲ. ಆಯ್ತು, ಈಗ ಅಂತೂ ಅನ್ಸುದೇ ಇಲ್ಲ ಅದು ಕರಟಿದೆ ಅಂತ. ಆ್ಯಂಡ್ ಬಾಯಲ್ಲಿ ನೀರು ಬರ್ತುಂಟು ಈಗ ನೋಡುವಾಗ, ರುಚಿ ಇರ್ಬೋದು ಅಂತ ಹೇಳಿ. ಮಸಾಲ ಒಳ್ಳೆ ಇತ್ತು, ಬಟ್ ಈಗ ಟೇಸ್ಟ್ ಮಾಡಿ ಹೇಳಿ ವಿದ್ ಚಿಕನ್. ನಾನೊಂದು ತೆಗ್ದಿಟ್ಟಿದ್ದೇನೆ, ನಂಗಿನ್ ಬಾಯಲ್ಲಿ ನೀರು ಬರ್ತುಂಟು, ಬೇಗ ತಿನ್ನು. ಉಳ್ದದ್ದು ನಂಗೆ ಕೊಡು. ಸತ್ಯ ಹೇಳ್ತಿದ್ದೇನೆ, ಖಾರ ಆಗಿ ಒಳ್ಳೆ ಉಂಟು ಅಲ್ಲ. ಇನ್ನೊಂದು ಡಿಫ್ರೆಂಟ್ ಉಂಟು ಟೇಸ್ಟ್. ಸೊ ನೀವು ಸಹ ಚಿಕನ್ ಡ್ರಮ್ ಸ್ಟಿಕ್ ಇದ್ರೆ ಈ ತರ ಟ್ರೈ ಮಾಡಿ. ಚಿಕನ್ ಡ್ರಮ್ ಸ್ಟಿಕ್ ಬೇಕಂತಿಲ್ಲ ಅಲ್ಲ, ಬೇರೆ ಪೀಸಸ್ ಆಗ್ತದೆ, ಯಾವ ಚಿಕನ್ಸ್ ಆಗ್ತದೆ. ಸೊ ಈ ತರ ಟ್ರೈ ಮಾಡಿ ಈ ರೆಸಿಪಿ. ಆ್ಯಂಡ್ ಆಲ್ಸೋ ನಮಗೆ ಕಾಮೆಂಟ್ಸಲ್ಲಿ ಹೇಳಿ ನಿಮಗೆ ಈ ವಿಡಿಯೋ ಹೇಗೆ ಅನಿಸಿದೆ, ನಿಮಗೆ ಇಷ್ಟ ಆಯ್ತಾ ಎಂತ ಅಂತ ಅಲ್ಲ. ಹೌದು, ನಿಮ್ಗೇನು ಮಾಡಬೇಕು ಗೊತ್ತುಂಟಲ್ಲ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತೆ ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.